ಡಾಕ್ಟರ್ ಅಂಬೇಡ್ಕರ್ ಯುವಕಮಂಡಳಿ ಅಧ್ಯಕ್ಷರು. ಈಗ ಮಾತಾಡೋ ವಿಷಯ ಏನಂದ್ರೆ, ನಮ್ಮ ಪುತ್ತೂರು ಗ್ರಾಮದಲ್ಲಿ ಸರ್ಕಾರಿ ಗೋಮಾಳ ಜಮೀನುಗಳನ್ನ ಶ್ರೀಮಂತರ ವರ್ಗ ಎಲ್ಲ ಅಕ್ರಮವಾಗಿ ಮಾರಾಟ ಮಾಡಿಸ್ತಾರೆ. ಅವ್ರಿಗೆ ಯಾವುದೇ ದಾಖಲಾತಿ ಇಲ್ಲ. 10 ಎಕರೆ ಮಾರಾಟ ಜಮೀನಿನಿಂದ ಮಾರಾಟ ಮಾಡಿದ್ದಾರೆ. ಮತ್ತೆ ಬಡವರಿಗೆ 51 ಎಕರೆ ಜಾಗ ಸರ್ಕಾರ ಕೊಟ್ಟಿಲ್ಲ. ಇದನ್ನ ಸಂಬಂಧಪಟ್ಟ ರೆವಿನ್ಯೂ ಮಿನಿಸ್ಟ್ರು ಮತ್ತೆ ಚೀಫ್ ಮಿನಿಸ್ಟರ್ಗೆ ಮತ್ತೆ ಕುಮಾರಸ್ವಾಮಿ ಅವರಿಗೆ ಮತ್ತೆ AC DC ಕಾಂಗ್ರೆಸ್ ಎಲ್ಲರಿಗೂ ಅರ್ಜಿ ಕೊಟ್ಟಿದ್ದೀವಿ. ಯಾವುದೇ ರೀತಿ ಕ್ರಮ ತಗೋತಾ ಇಲ್ಲ. ಮತ್ತೆ RI ಸೆಕ್ರೆಟರಿಗಳು ಅವರ ಶ್ರೀಮಂತರ ಹಣ ತಗೊಂಡು ರೆಕಾರ್ಡ್ ರೆಡಿ ಮಾಡಕ್ಕೆ ರೆಡಿ ಆಗ್ತಾರೆ ಅವ್ರ ಜೊತೆಲಿ. ಆದ್ರಿಂದ ದಯವಿಟ್ಟು ಇದಕ್ಕೆ ರೆವಿನ್ಯೂ ಮಿನಿಸ್ಟ್ರು ಭಾರಿ ಒಳ್ಳೆಯವ್ರನ್ನ ನಾವು ಚೆನ್ನಾಗಿ ನಂಬಿದ್ದೀವಿ. ದಯವಿಟ್ಟು RIನ ಸೆಕ್ರೆಟರಿನಲ್ಲಿ ಇದು ಪ್ರಕರಣ ಏನೈತೆ ಅಂತ ನೋಡಿ ಅವರು ಇದಕ್ಕೆ ಒಂದು ಮಾಹಿತಿ ತಗೊಂಡು ಅಲ್ಲಿ ಸರ್ವೆ ಆಗ್ಬೇಕು. ಎಲ್ಲ ಅವ್ರ ಅಧ್ಯಕ್ಷ ಈಗ ಇಲ್ವಾ, ಆ ಜಮೀನು ಹೆಂಗ್ ಮಾರಾಟ ಮಾಡಿದ್ರು, ಇದನ್ನ ಒಬ್ಬ ಶ್ರೀಮಂತ ರಾಜಕಾರಣಿಗಳ ಮುಖಾಂತರ ಯಾರು ಹೇಳ್ಕೊಂಡು ಬಡವರ ಜಮೀನಿನಲ್ಲಿ ಕಿತ್ತು ವಶ ಮಾಡ್ಕೊಂತವ್ರೆ. ದಯವಿಟ್ಟು ಸ್ಟಾಪ್ ಆಗ್ಬೇಕು. ಅದು ಅರಣ್ಯಕ್ಕೆ ಸೇರಿದ ಒಂದು ಜಾಗ. ಅದು ಇಲ್ಲಿ ದೊಡ್ಡಾರಳ್ಳಿ ಕೃಷ್ಣಪ್ಪ ಅವರು 17 ಎಕರೆ ಜಮೀನು ತಗೊಂಡವ್ರೆ, ರೀಸೆಟ್ಲ್ಮೆಂಟ್ ಮಾಡಿದ್ದಾರೆ. ಇದು ಗೋಡಿ ಆಗಿಲ್ಲ, ಮತ್ತೆ ಸರ್ವೆ ಆಗಿಲ್ಲ. ಯಾವ್ದಾರ ಅವ್ರಿಗೆ ಸಬ್ಲಿಸ್ಟು ದಯವಿಟ್ಟು ಆ ಸಂಬಂಧಪಟ್ಟ ಸಬ್ಲಿಸ್ಟ್ನ ಸಸ್ಪೆಂಡ್ ಮಾಡಬೇಕು ಅಂತ ನಾವು ಅರ್ಜಿ ತೋರಿಸಿದ್ವಿ. ನಮ್ಮ ಒಂದು ಕೈಗೂ ಕಾಪಿ ಕೊಟ್ಟಿದ್ದೀವಿ. ಆ ಸರ್ವೇರು DRO ಮತ್ತೆ IGR ಎಲ್ಲ ಅರ್ಜಿ ಕೊಟ್ಟಿದ್ದೀವಿ. ಅವ್ರನ್ನ ಸಸ್ಪೆಂಡ್ ಇನ್ನೂ ಮಾಡಲಿಲ್ಲ ಅವರು. ದಯವಿಟ್ಟು ಪತ್ರಿಕೆ ಅವ್ರ ಮೇಲೆ ನಂಬಿಕೆ ಇಟ್ಟು ನಾವು ಹಳ್ಳಿಯಿಂದ ಬಂದು ಒಂದು ಉತ್ತರ ಕೊಡ್ತಾ ಇದ್ದೀವಿ. ಈಗ ದಯವಿಟ್ಟು ಇದನ್ನೆಲ್ಲ ಮಾಹಿತಿ ಮಾಧ್ಯಮದವರು ಅದನ್ನ ತಕ್ಷಣ ಮಿನಿಸ್ಟ್ರು ಯಾರು ಸಂಬಂಧಪಟ್ಟವರು ರೆವಿನ್ಯೂ ಅಧಿಕಾರಿಗಳು ಮಿನಿಸ್ಟ್ರು ಎಲ್ಲ ಕಳಿಸಬೇಕು ಅಂತ ದಕ್ಷ ಅಧಿಕಾರಿ ನಮ್ಮ ರೆವಿನ್ಯೂ ಮಿನಿಸ್ಟ್ರು ಅಂತ ಹೇಳ್ತಾರೆ. ಅವ್ರಿಗೆ ನೀವು ಮಾಹಿತಿ ಕೊಡಬೇಕು ಅಂತ ಇದರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಅವ್ರ ಅತ್ಯಂತ ಯಾವ ಜಾಗನೇ ಇಲ್ಲ, ಆದ್ರೂ ಅದನ್ನ ಮಾರಾಟ ಮಾಡೋದು. ದಯವಿಟ್ಟು ಯಾಕೆ ಸಂಬಂಧಪಟ್ಟ DC ಕ್ರಮ ತಗೊಳ್ಳಲ್ಲ, ತಹಸೀಲ್ದಾರ್ ಕ್ರಮ ತಗೊಳ್ಳಲ್ಲ, AC ಕ್ರಮ ತಗೊಳ್ಳಲ್ಲ, ಅಲ್ಲಿರುವಂತ RIಗಳು ಸೆಕ್ರೆಟರಿ ಇವರೇ ಕಳ್ತಾ ಕೊಡ್ತಾರೆ ಜಾಗದಲ್ಲಿ. ದಯವಿಟ್ಟು ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಆ ಜಾಗದಲ್ಲಿ ಬೇರೆ ಅಧಿಕಾರಿ ನೇಮಕ ಮಾಡಬೇಕು ಅಂತ ನಮ್ಮಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ಅಲ್ಮಲೆ ಗ್ರಾಮ ಅಂತ ಬೆಂಗಳೂರು ಸೌತಲ್ಲಿ ಬರುತ್ತೆ. ಸರ್ವೆ ನಂಬರ್ 35-36ರಲ್ಲಿ ಅಕ್ರಮವಾಗಿ ಮಾರಾಟ ನಡೆದಿದೆ. ಇದು ದಾಖಲಾತಿಗಳು ನಿಮಗೆ ಕೊಟ್ಟಿದ್ದೀವಲ್ಲ. ಇದನ್ನ ವಿಧಾನಸೌಧದಲ್ಲಿ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಲೆಟರ್ ಮಾಡಿದ್ದೀವಿ, DC ಮಾಡಿದ್ದೀವಿ, AC ಮಾಡಿದ್ದೀವಿ, ತಹಸೀಲ್ದಾರ್ಗೂ ಕೊಟ್ಟಿದ್ದೀವಿ, ADRಗೂ ಕೊಟ್ಟಿದ್ದೀವಿ, AGRಗೆ ಮತ್ತೆ DRO ಲೆಟರ್ ಕೊಟ್ಟಿದ್ದೀವಿ. ಒಬ್ಬ ಸಬ್ಲಿಸ್ಟು ದುಡ್ಡು ಕೊಟ್ಟರೆ ಇದ್ದಾಗ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡ್ತಾರೆ. ಸರ್ಕಾರಿ ಗೋಮಾಳ ಕೋಡಿ ಆಗಿಲ್ಲ, ಸ್ಕೆಚ್ಚು ಆಗಿಲ್ಲ. ದಯವಿಟ್ಟು ಆ ಸಂಬಂಧಪಟ್ಟ ರೆವಿನ್ಯೂ ಸಬ್ಲಿಸ್ಟ್ನ ಸಸ್ಪೆಂಡ್ ಮಾಡಬೇಕು ಅಂತ ಈ ಅರ್ಜಿ ತೋರಿಸಿದ್ದೀವಿ. ದಯವಿಟ್ಟು ಇದ್ರ ಬಗ್ಗೆ ಕ್ರಮ ಆಗಬೇಕು ಅಂತ ಪತ್ರಿಕೆ ಮುಖಾಂತರ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ಅವರು ಅರಣ್ಯಕ್ಕೆ ಸೇರಿಸೈತೆ ನನ್ನ ಕಡೆ ಹೆಂಗ್ ಕೊಡೋದು ಜಮೀನು ಕೊಡಕ್ಕೆ ಕೊಡಲ್ಲ. ಅವರು ಕೆಪ್ಪ ಅವರಾದ್ಮೇಲೆ ಶೋಭಾ ಮೇಡಮ್ ದಯವಿಟ್ಟು ಹಿಂಗಾಗೆ ಪರಿಸ್ಥಿತಿ ನೀವೇ ನನ್ನ ಬರೆದುಕೊಡ್ತೀರಂತ ಪ್ರಾರ್ಥನೆ. ಅದು ಆಗಿಲ್ಲ. ಅವರು ಆಮೇಲೆ ನಮ್ಮ SD ಸೋಮಶೇಖರ್ ಇವಾಗ ಆದಿ ಇದ್ದಾರೆ ಸೋಮಣ್ಣವರು. ಅವ್ರ ಜೊತೆಲಿ ನಾವು ಸುಮಾರು ಅವ್ರ ಜೊತೆಲಿ ತಿರುಗಿ 20 ವರ್ಷ ಅವ್ರ ಜೊತೆಲಿ ಇದ್ವಿ. ಅವರು ಸೋಲು ಗೆಲುವು ಎಲ್ಲ 4 ಸತಿ ಗೆದ್ದು ಏನಾನ ಮಾಡಿ ನೀವನ್ನ ಪುರಸ್ಕಾರನ ಪಡೆದು ನಾನಪ್ಪ ಸೆಂಟ್ರಲ್ ಗೌರ್ಮೆಂಟ್ ಸೇರಿದ್ರಲ್ಲ ನಾವೇನು ಕೊಡಕ್ಕಾಗ್ತದೆ. ಅವರು ಒಂದು ಸಹಾಯ ಮಾಡಿದ್ರು. DK ಸುರೇಶ್ ಅವರು ಏನು ಅಂದರೆ ನಲ್ಲಕ್ಕನ ದೊಡ್ಡಿ ಅಂತ ಬರ್ತಾರೆ. ಒಂದು ಬಡವ ಕುಟುಂಬ ಪಾಪ ಅಲ್ಲಿ ಮೋರಿ ಮಾಡಿಸಿ ಬಸ್ಕೇರಿ ಅಂತ ಬರ್ತದೆ. ಒಂದು ಮೋರಿ ಮಾಡಿಸಿ ರೋಡ್ ಮಾಡ್ತಾರೆ. ಆ ಫಾರೆಸ್ಟ್ ಅಂತ ಈ ಕಡೆ ಗುರುಪಲ್ಲಿಂದ ಒಂದು ರೋಡ್ ಬರ್ತದೆ, ಅದು ತಗೊಂಡ್ರೆ ಇದು ಫಾರೆಸ್ಟ್ ಸೇರದೆ ನಾವು ಕಾರ ಹಾಕಲ್ಲ. ಅಯ್ಯೋ ರಾಮ, ಅದು DK ಪಾರ್ಸ್ ಅಂತ ಬಂದಿತ್ತು. ನೇಸ್ಕೂರು ದೇವಸ್ಥಾನ ಅಂತ ಅಲ್ಲಿ ಪೂಜೆ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ನಡೀತಾ ಇತ್ತು. ಅವರು ಇವರು ಸೂರ್ಯ ಜನಗಳನ್ನೆಲ್ಲ ಹೋಗಿ ಇದು ಮಾಡ್ತಾ ಇದ್ರು. ಅದಕ್ಕೆ ಅಲ್ಲಿ ಕೆಲವು ಹುಡುಗರು ಹೋಗಿ ಪೂಜೆ ಹುಡುಗರು ಅದು ಇದು ಮಾಡಿ ಕೆಲವು ತೀರೋಗ್ಬಿಟ್ಟು ಅದನ್ನು ಸ್ಟಾಪ್ ಮಾಡಬೇಕು. ಫಾರೆಸ್ಟ್ ಅಕ್ಟೋಬರ್ಗೆ ಅದು ನಿಂತು ಆಮೇಲೆ ರೋಡಿಗೆ ಏನು ಮಾಡಿದ್ರು. DK ಸುರೇಶ್ ಗ್ರಾಮಾಂತರ MP ಅವರು MP ಆಗಿದ್ದರು. ನನಗೆ ಆಗೋಗ್ತದೆ ಅವ್ರಿಗೂ ಸೇರೋದು ವ್ಯಾಪ್ತಿ, ಆ MP ಸೇರೋದು, ನಮ್ಮ MLA ಸೇರೋದು ವ್ಯಾಪ್ತಿ. ಅವ್ರಿಗೂ ಸಹಾಯ ಮಾಡಿ ರೋಡನ್ನು ಮಾಡಿಸ್ಕೊಟ್ರು ಸರ್.
ಇಲ್ಲ ಸರ್, ಕೆಟ್ಟು ಇಲ್ಲ, ಬೋಗಸ್ ಮಾಡ್ಕೊಂಡು ಅದು ಬೋಗಸ್ ಮಾಡ್ಕೊಂಡಿದ್ದೀರ ನೀವು ಬಿಡು, ಅವೆಲ್ಲ ಹಾಕಿ ಕತೆ ಚನ್ಮುತ್ತಯ್ಯ ಅಂತ ಅವರನ್ನ ಮಾಡ್ತಿದ್ರು. ನನ್ನ ಸ್ನೇಹಿತ, ನನ್ನ ಅಣ್ಣನೇ ಆಗಿತ್ತು, ಚಿಕ್ಕಪ್ಪನ ಮಗ, ನನ್ನ ಸ್ನೇಹಿತ. ಇವೆಲ್ಲ ಮಾಡಬಾರ್ದು ಚನ್ಮುತ್ತಯ್ಯ, ಮಾಡ್ಕೊಂಡಿದ್ದು ಏನು ಆಗಲ್ಲ ಬಿಡು, ಗೌರ್ಮೆಂಟ್ ಹೆಂಗೆ ಮಾಡ್ಕೊಂಡೆ, ಅದಕ್ಕೆ ಏನು ಇದಿಲ್ಲ, ಸ್ಪಾಟ್ ಏನೂ ಇಲ್ಲ ಅವರು ಅವತ್ತಿಂದ ಸ್ವಾಮಿ, ಸ್ಪಾಟ್ ಏನೂ ಇಲ್ಲ ಅವರು. ಆ ಜಮೀನು ಹತ್ತಕ್ಕೆ ಸ್ಪಾಟ್ ಇಲ್ಲ, ಬರೀ ಪಾಣಿ. ಆ ಪಾಣಿನ ಇವತ್ತು ಈಗ ಮಧ್ಯಮದವರಿಗೆ ಯಾರೋ ಇದ್ರು, ಯಾರೋ ದೊಡ್ಡವರು ಸೇರಿಕೊಂಡು ಅದನ್ನ ಈ ಎಕರೆ ಇಷ್ಟು ಅಂತ ಮಾಡಿಬಿಟ್ಟು ಈ ಬಡವರಿಗೆ ಒಂದು ಎಕರೆ ಮಾಡಿರೋರಿಗೆ 8 ಲಕ್ಷ 10 ಲಕ್ಷ ಕೊಡೋರು. ಇವರು ಮಾರಾಟ ಮಾಡಿರೋದು 1.20 ಮಾರಾಟ ಮಾಡಿದ್ರು. ಈ ಮಾರಾಟ ತಗೊಂಡಿರೋರು 1.20. ಈಗ ಸ್ಪಾಟ್ನಲ್ಲಿ ಅವತ್ತಿಂದ 50 ವರ್ಷ ಬಡವ ಇದ್ದು ಏನು ಕೊಟ್ಟಿರೋರಿಗೆ 8 ಕೋಟಿ ಕೆಲವು ಮಾಡ್ತಾರೆ. ಒಂದು ಟೋಟಲ್ ಜೇರಮ್ಮಯ್ಯ ಚಿಕ್ಕಿರಪ್ಪ ತಂದೆ ಹೆಸರಿರೋದು ಅದನ್ನ 28 ಲಕ್ಷ ತಗೊಂಡಾರೆ. 2 ಕೋಟಿ ಈ 80 ಲಕ್ಷ 85 ಲಕ್ಷ ಕೊಟ್ಬಿಟ್ಟು ಇವರು ಅದ್ರ 1.30 ಮಾರೋರು 1 ಎಕರೆನ. ಇವರು ಜಮೀನವರು ಪಾಣಿ ಇರೋದು ಬಂದಿಲ್ಲ, ಅಷ್ಟು 25 ಲಕ್ಷ ಬಂದಿದೆ ಅಷ್ಟೇ, ಈ ಬಿಟ್ಟು ಯಾವುದು ಬಂದಿಲ್ಲ. ಇಷ್ಟಕ್ಕೆ ಮಾರಾಟ ಮಾಡ್ತಾರೆ. ಆಮೇಲೆ ಬಡವರಿಗೆ 8 ಲಕ್ಷ 10 ಲಕ್ಷ